ತುಮಕೂರಿನಲ್ಲಿ ಲೋಕಸಭೆಯ ಟಿಕೆಟ್ ದಂಗಲ್ ಜೋರಾಗಿದೆ. ಮಾಜಿ ಪ್ರಧಾನಿಗಳನ್ನ ಸೋಲಿಸಿದ ನೋವನ್ನ ಮರೆಯದ ಜೆಡಿಎಸ್ ಸೋತಲ್ಲೇ ಗೆಲ್ಲುವ ಕನಸನ್ನ ಕಾಣ್ತಾ ಇದೆ. ಇತ್ತ ಬಿಜೆಪಿಯಲ್ಲಿ ಘಟಾನುಘಟಿ ಆಕಾಂಕ್ಷಿಗಳ ನಡುವೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಇರೋ ಡಾಕ್ಟರ್ ಜಿ ಪರಮೇಶ್ ಇದೀಗ ಚುನಾವಣಾ ಕಣದ ರೇಸ್ಗೆ ಧುಮುಕಿದ್ದಾರೆ. ಅತ್ತ ಮಾಜಿ ಸಚಿವ ಸೋಮಣ್ಣ ಕೂಡ ಕಲ್ಪತರು ನಾಡಲ್ಲಿ ದಂಡಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಈ ಕುರಿತ ಸಮಗ್ರ ವರದಿ ಇಲ್ಲಿದೆ ನೋಡಿ. ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕದನ ದಿನಕ್ಕೊಂದು ತಿರುವು ಪಡಿತಾ ಇದೆ. ವಿ ಸೋಮಣ್ಣ ಹೆಸರು ಫೈನಲ್ ಅನ್ನುವಷ್ಟರಲ್ಲಿ ಮಾಜಿ ಸಚಿವ ಮಾಧುಸ್ವಾಮಿ ಪ್ರವೇಶದಿಂದ ಮತ್ತಷ್ಟು ಗೊಂದಲ ಏರ್ಪಟ್ಟಿತ್ತು. ಇಬ್ಬರ ನಡುವೆ ಇನ್ನು ಕಾಂಗ್ರೆಸ್ ಸೇರ್ಪಡೆಯಾಗದ ಮುದ್ದಹನುಮೇಗೌಡ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಇದೀಗ ಈ ಮೂವರ ಪಟ್ಟಿಗೆ ಮತ್ತೊಬ್ಬ ಆಕಾಂಕ್ಷಿ ಡಾಕ್ಟರ್ ಪರಮೇಶ್ವರ್ ಹೆಸರು ಸೇರ್ಪಡೆಯಾಗಿದೆ. ಹೌದು, ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ, ಜಿಲ್ಲಾ ಬಿಜೆಪಿಯ ಖಜಾಂಚಿ ಹಾಗೂ ಆರ್ಎಸ್ಎಸ್ ಮುಖಂಡ ಡಾಕ್ಟರ್ ಪರಮೇಶ್ ನಾನು ಕೂಡ ಆಕಾಂಕ್ಷಿ ಅಂತ ದಿಢೀರ್ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ. ತುರ್ತು ಸುದ್ದಿಗೋಷ್ಠಿ ನಡೆಸಿದ ಡಾಕ್ಟರ್ ಪರಮೇಶ್ ಹೈಕಮಾಂಡ್ಗೆ ತಲುಪಿದ 4 ಹೆಸರಲ್ಲಿ ನನ್ನ ಹೆಸರು ಮೊದಲಿಗೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೀಗೆ ಲಿಂಗೈಕ್ಯ ಸಿದ್ಧಗಂಗಾ ಶ್ರೀಗಳ ಆಪ್ತ ವೈದ್ಯರಾಗಿದ್ದ ಡಾಕ್ಟರ್ ಪರಮೇಶ್ ಶ್ರೀಮಠದ ನಿಕಟಪೂರ್ವ ಸಂಪರ್ಕ ಹೊಂದಿದ್ದಾರೆ. ಇನ್ನು ವಲಸಿಗ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ಭಾಳಷ್ಟು ಜನ ಸೀನಿಯರ್ಸ್ಗಳು ಸೋಮಣ್ಣ ಸರು ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತು ಮಾಧುಸ್ವಾಮಿ ಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಬ್ಬರು ಸೀನಿಯರ್ಸ್ ಇದ್ದಾರೆ. ಮುದ್ದನ್ಮೇಗೌಡರು ಇನ್ನೂ ಅವರು ಕಾಂಗ್ರೆಸ್ಗೆ ಹೋಗಿಲ್ಲ ಅನಿಸುತ್ತೆ, ಜಾಯಿನ್ ಆಗಿಲ್ಲ ಅನಿಸುತ್ತೆ. ಅವ್ರ ಹೆಸರು ಇದ್ರೂ ಇರ್ಬೋದು. ಆ ಸೀನಿಯರ್ಸ್ ಬಿಟ್ಟರೆ ಮುಂದಿನ ನೆಕ್ಸ್ಟ್ ಇದರಲ್ಲಿ ನಂದೇ ಮುಂಚೂಣಿನಲ್ಲಿರುತ್ತೆ. ಆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಪ್ರಯತ್ನದಿಂದ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ರು ಇದ್ಯಾವುದಕ್ಕೂ ಡೋಂಟ್ ಕೇರ್ ಎನ್ನುವಂತೆ ವಿ ಸೋಮಣ್ಣ ಇಂದು ಕೂಡ ತಮ್ಮ ಕ್ಷೇತ್ರ ಪ್ರವಾಸವನ್ನ ಮುಂದುವರಿಸಿದರು. ಇಂದು ಕೊರಟಗೆರೆಯ ಎಲೆರಾಂಪುರ ಕುಂಚಿಟಿಗ ಸಂಸ್ಥಾನ, ಸಿದ್ದಾರಬೆಟ್ಟ ರಂಭಾಪುರಿ ಕಾಸಾ ಶಾಖಾ ಮಠ ಹಾಗೂ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಮೂವರು ಶ್ರೀಗಳ ಒಟ್ಟಿಗೆ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಸೋಮಣ್ಣ, ಹೈಕಮಾಂಡ್ ಟಿಕೆಟ್ ಕೊಟ್ರೆ ನಿಂತ್ಕೋಬೇಕು, ಸ್ಪರ್ಧೆ ಮಾಡಬೇಕು ಅಂದ್ರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ಹೈಕಮಾಂಡ್ ನೀವು ನಿಂತ್ಕೋಬೇಕು, ಸ್ಪರ್ಧೆ ಮಾಡಬೇಕು ಅಂತಂದರೆ ನಾನು ನಿಂತ್ಕೋತೀನಿ. ಹೌದು, ನಾನು ರಾಜ್ಯಸಭೆಗೆ ಪ್ರಯತ್ನ ಮಾಡಿದ್ದು ಸತ್ಯ. ರಾಜ್ಯಸಭೆಯಲ್ಲಿ ನಂದು ಒಂದು ಹಂತಕ್ಕೆ ಕೊನೆ ಹಂತಕ್ಕೆ ಬಂದಿದ್ದು ನಿಮಗೆಲ್ಲರಿಗೂ ನನಗಿಂತ ಜಾಸ್ತಿ ಮಾಹಿತಿ ಇದೆ. ಅದಾದಮೇಲೆ ಕೆಲವು ಇದರಿಂದ ಒಳ್ಳೆಯ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಿದ್ದಾರೆ, ನಾನು ಅದನ್ನು ಸ್ವಾಗತಿಸಿದ್ದೀನಿ. ಇವಾಗ ಲೋಕಸಭೆಗೆ ಕೊಟ್ಟರೆ ಚುನಾವಣೆಗೆ ಹೋಗ್ತೀನಿ. ನಂದು ಡಿಮ್ಯಾಂಡ್ ಇಲ್ಲ, ರಿಕ್ವೆಸ್ಟ್ ಇದೆ. ಸೋಲಿಸಿದ್ದು ಬಿಜೆಪಿಯವರು ಮತ್ತೊಬ್ರು, ಬಿಜೆಪಿ ಅಂತಲ್ಲ, ಒಳಗೊಳಗೆ ಏನಾಗಿದೆ ಅಂತ ಗೊತ್ತಿದೆ. ಹಿಂದೆ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ವಿ, ಈಗ ಲೋಪದೋಷ ಆಗಿತ್ತು. ಈಗ ಬಿಜೆಪಿಯೊಂದಿಗೆ ನಮ್ಮ ಪಕ್ಷ ಹೊಂದಾಣಿಕೆ ಮಾಡಿಕೊಂಡಿದೆ. ಈವರೆಗೆ ಮಾಧುಸ್ವಾಮಿ ಜೊತೆಗೆ ಮಾತನಾಡಿಲ್ಲ. ಮೈತ್ರಿ ಅಭ್ಯರ್ಥಿ ಗೆಲ್ಲಿಸಿ ದೇವೇಗೌಡರ ಸೋಲಿನ ಕಹಿ ಮರೆಯುತ್ತೇವೆ ಅಂತೇಳಿ ತುಮಕೂರು ಜೆಡಿಎಸ್ ಕಚೇರಿಯಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಜೆಡಿಎಸ್ ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿಕೆ ಕೊಟ್ಟಿದ್ದಾರೆ. ಖಂಡಿತ ಆಗುತ್ತೆ. ಆಗಿರ್ತಕ್ಕಂಥ ಒಂದು ನೋವು ಇನ್ನೂ ಕೂಡ ನಾವು ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂತ ಮುತ್ಸದಿನ ರಾಷ್ಟ್ರ ಕಂಡಂಥವ್ರನ್ನ ನಾವು ಇಲ್ಲಿ ಸೋಲ್ಸ್ ಕಳಿಸ್ವಲ್ಲ ಅಂತ ನೋವು ನಮ್ಮ ಪಕ್ಷದವ್ರಿಗೆಲ್ಲರಿಗೂ ಕೂಡ ಇದೆ. ಅದನ್ನು ಸರಿದೂಗಿಸ್ದು ಯಾರು ಅಂತಲ್ಲ, ಅದು ಬಿ ಜೆ ಪಿಯವರು ಮತ್ತೊಬ್ಬರು, ಬಿ ಜೆ ಪಿಯವರು ಅಂತಲ್ಲ, ಬಿ ಜೆ ಪಿ ಅಲ್ಲ, ಪಾರ್ಟಿ ಚುನಾವಣೆಯಲ್ಲಿ ಪಕ್ಷಗಳು ನಿಂತಿರ್ತದೆ. ಯಾರು ಒಳಗೆ ಎಲ್ಲಿ ಮೋಸ ಆಗಿದೆ ಅಂತಕ್ಕಂಥದ್ದು ಅರ್ಥ ಅವೆಲ್ಲ ಸರಿಪಡಿಸ್ಕೊಂಡು ಮುಂದೆ ನಮ್ಮ ಅಭ್ಯರ್ಥಿ ಯಾರಾಗ್ತಾರೋ ಅವ್ರಿಗೆ ಗೆಲ್ಲಿಸೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಆಗ್ತದೆ. ಸೋಲು ಅದು ಯಾವುದರಿಂದ ಅಂತಕ್ಕಂಥದ್ದು ವಿಶ್ಲೇಷಣೆ ಆಗಬೇಕಾಗ್ತದೆ. ಅದು ಆತ್ಮಾವಲೋಕನ ಎಲ್ಲ ಕೂಡ ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಲೋಪ ಆಗಿದೆ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಆ ಲೋಪದೋಷಗಳು ಯಾವುದೇ ಹೊಂದಾಣಿಕೆ ಪಕ್ಷದಾಗಲಿ ಅದರಲ್ಲಿ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಹಿಂದೆ ನಾವು ಕಾಂಗ್ರೆಸ್ನವರು ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಈ ವ್ಯತ್ಯಾಸಗಳಾಗಿದೆ. ಈಗ ಬಿ ಜೆ ಪಿ ನಮ್ಮ ಪಕ್ಷ ಹೊಂದಾಣಿಕೆ ಆಗ್ತಾಯಿದೆ. ಆ ಸಂದರ್ಭದಲ್ಲಿ ಆ ಲೋಪದೋಷ ಏನು ಹಿಂದೆ ಆಗಿತ್ತು ಅದು ಆಗದ ರೀತಿಯಲ್ಲಿ ನಾವೆಲ್ಲ ಕೂತು ಚರ್ಚೆ ಮಾಡಿ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗುವಂಥ ಕೆಲಸ ಮಾಡಲಿಕ್ಕೆ ನಾವು ಮುಂದೆ. ಒಟ್ಟಾರೆ ದಿನದಿಂದ ದಿನಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈಟ್ ಗರಿಗೆ ತೆರೆತಾ ಇದೆ. ಮಾಧುಸ್ವಾಮಿ, ಸೋಮಣ್ಣ, ಡಾಕ್ಟರ್ ಪರಮೇಶ್, ಮುದ್ದಹನುಮೇಗೌಡ ನಡುವೆ ಭರ್ಜರಿ ಪೈಪೋಟಿ ನಡೀತಾ ಇದೆ. 4ರಲ್ಲಿ ಯಾರಿಗೆ ಟಿಕೆಟ್ ಒಲಿದು ಬರಲಿದೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಜೆಡಿಎಸ್ ಕೂಡ ನಮಗೆ ಟಿಕೆಟ್ ಸಿಗಲಿದೆ ಎನ್ನುವಂಥ ವಿಶ್ವಾಸದಲ್ಲಿದೆ. ಟಿ ಯೋಗೀಶ್, ಜಿ ಕನ್ನಡ ನ್ಯೂಸ್, ತುಮಕೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.